Thank you. ಯಾವತ್ತಾದರೂ ನೋಡಿದ್ರ ಈ ಥರ ಗಾಂಧೀಜಿ ನೋಟಿಗೆ ಬೆಂಕಿ ಹತ್ತಿ ಧಗಧಗಿಸಿ ಹೋಗಿದ್ದು. ಲಕ್ಷಾಂತರ ಬಡ ಕುಟುಂಬಗಳು ಜೀವನ ಕಟ್ಕೊಳ್ಳುವಷ್ಟು ದುಡ್ಡು, ನೂರಾರು ಕನ್ನಡ ಶಾಲೆಯನ್ನು ಕಟ್ಟುವಷ್ಟು ದುಡ್ಡು ಬೆಂಕಿ ಆರಿಸಲು ಹೋದಾಗ ಗೊತ್ತಾಯಿತು. ಇಲ್ಲ ಅಂದರೆ ಭಾರತದಲ್ಲಿ ಸುದ್ದಿನೇ ಆಗ್ತಾ ಇರಲಿಲ್ಲ. ಈ ಒಂದು ಮನೆಯಲ್ಲಿ ಕ್ಯಾಶ್ ಇಷ್ಟಿದ್ರೆ ಇನ್ನು ಇದರಿಂದ ಎಷ್ಟೋ ಜನರ ಪ್ರಾಮಾಣಿಕರ ಮೇಲೂ ಸಂದೇಹ ಬರುತ್ತೆ. ಫೈರ್ ಆಫೀಸರ್ಸ್ ಇದನ್ನು ನೋಡಿ ಫುಲ್ ಶಾಕ್. 14 ಮಾರ್ಚ್ 2025 ಆ ದಿನ ರಾತ್ರಿ 11 ಒಂದು ಕಾಲ್ ಬರುತ್ತೆ ಫೈರ್ ಡಿಪಾರ್ಟ್ಮೆಂಟ್ಗೆ. ಕಾಲಲ್ಲಿ ಹೇಳ್ತಾರೆ, ನವದೆಹಲಿಯ 30 ತುಘಲಕ್ ಕ್ರೆಸೆಂಟ್ನ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ ಅಂತ ಹೇಳ್ತಾರೆ. ಅದೊಂದು VIP ಅವರ ಮನೆ ಆಗಿರುತ್ತೆ. ಲೊಕೇಶನ್ಗೆ ಬರ್ತಾರೆ. ಬಂದು ಹೊರಗಡೆಯಿಂದ ಬೆಂಕಿನ ಆರಿಸ್ತಾರೆ. ಬೆಂಕಿ ಹೊರಗಡೆಯಿಂದ ಕಡಿಮೆ ಆದಮೇಲೆ ಒಳಗಡೆ ಹೋಗ್ತಾರೆ. ಒಳಗಡೆ ಎಲ್ಲಾದರೂ ಬೆಂಕಿ ಇದೆಯಾ ಮತ್ತೆ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ಹೊಗೆಯಿಂದ, ಮತ್ತು ಬೆಂಕಿ ಹತ್ಕೊಳ್ಳುತ್ತೆ ಅಂತ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾ ಇದ್ದಂಗೆ ಅವರ ಕಾಲಿಗೆ ಏನು ತಾಗುತ್ತೆ. ಅದೇನು ಅಂತ ನೋಡ್ತಾರೆ, ಸುಟ್ಟು ಹೋಗಿರೋ ದುಡ್ಡು 500 ರೂಪಾಯಿಯ ಪೆಂಡಿಯ ನೋಟು ಆಗಿರುತ್ತೆ. ಚಿಕ್ಕದಾಗಿ ಹೊಗೆ ಇದ್ದಿದ್ದರಿಂದ ಅವರು ಆಫೀಸರ್ಸ್ ಏನು ಮಾಡ್ತಾರೆ, ಹಣವನ್ನು ಆ ಸೆಲ್ಫ್ ಮೇಲೆ ಇರುತ್ತೆ ಎಳೆದು ಕೆಳಗಡೆ ಹಾಕಿ ಅಂತ ಹೇಳ್ತಾರೆ. ಕೆಳಗಡೆ ಎಳೆದಾಗ ಬೆಂಕಿ ತಗುಲಿರುವ ಮನೆ ಯಾರದ್ದು ಅಂದರೆ ಜಸ್ಟಿಸ್ ಯಶವಂತ್ ವರ್ಮಾ ಸರ್ ಅವ್ರ ಮನೆ. ಇವರು ದಿಲ್ಲಿ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್. ಈ ಹಣ ಅಂದಾಜು ಎಷ್ಟಿತ್ತು ಅಂದರೆ 15 ಕೋಟಿ ಕ್ಯಾಶ್. ವರ್ಮಾ ಸರ್ ಅವರಿಗೆ ಕೇಳಿದರೆ ಆ ಹಣದ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅವರ ಮನೆಯಲ್ಲಿ ಸಿಕ್ಕಿರುವ ಹಣನೇ, ಮತ್ತು ಬೇರೆ ಎಲ್ಲೂ ಅಲ್ಲ. ಇವರು ಜಸ್ಟಿಸ್ ಹೈಕೋರ್ಟ್ ಜಡ್ಜ್ ವರ್ಮಾ ಸರ್. ಜಸ್ಟಿಸ್ ಅಂದರೆ ನ್ಯಾಯ ತೀರ್ಪನ್ನು ಕೊಡೋರು. ಸುಟ್ಟು ಹೋಗಿರೋದು ಫೋಟೋ ವಿಡಿಯೋಸ್ ಇದೆ, ಆದರೂ ಇವರಿಗೆ ಗೊತ್ತಿಲ್ವಂತೆ. ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಇವರ ಮನೆಯಲ್ಲಿ CCTV ಇರುತ್ತೆ. ಅದರಲ್ಲಿ ಫುಟೇಜ್ ಅದು ಇಲ್ಲಿ ಸಿಗಲ್ವಂತೆ, ಅದು ಫುಟೇಜೇ ಇಲ್ವಂತೆ. ಹೈಕೋರ್ಟ್ ಜಡ್ಜ್ ಅವರಿಗೆ ಗೊತ್ತಿಲ್ವಂತೆ ಅವರ ಮನೆಯಲ್ಲಿ ಅಷ್ಟು ಕೋಟಿ ಹಣ ಹೇಗೆ ಬಂತು ಅನ್ನೋದನ್ನು. ಸುಪ್ರೀಂ ಕೋರ್ಟ್ನ ರಿಪೋರ್ಟಲ್ಲಿ ಏನಿದೆ ಅಂತ ನೋಡೋಣ. 14 ಮಾರ್ಚ್ 2025 ರಾತ್ರಿ 11 ಹೊತ್ತಿಗೆ ಆಕಸ್ಮಿಕವಾಗಿ ವರ್ಮಾ ಸರ್ ಅವರ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಜಸ್ಟಿಸ್ ವರ್ಮಾ ಸರ್ ಮತ್ತು ಅವರ ಮನೆಯವರು ಹೆಂಡತಿ ಮನೆಯಲ್ಲಿ ಇರಲಿಲ್ಲ. ಅವರು ರಜೆ ತಗೊಂಡು ಮಧ್ಯಪ್ರದೇಶದ ಸಾತ್ಪುರ್ ವೈಲ್ಡ್ ಲೈಫ್ ಸೆಂಚುರಿನ ನೋಡೋಕ್ಕೆ ಹೋಗಿರ್ತಾರೆ. ವರ್ಮಾ ಸರ್ ಅವರ ಮನೆಯಲ್ಲಿ ಅವರ ಮಗಳು ಮತ್ತು ಮನೆಯಲ್ಲಿ ಅವರ ಸ್ಟಾಫ್ ಮತ್ತು ಅವರ ತಾಯಿ ಇರ್ತಾರೆ. ವರ್ಮಾ ಸರ್ ಅವರ ಪ್ರೈವೇಟ್ ಸೆಕ್ರೆಟರಿ ರಾಜೇಂದರ್ ಸಿಂಗ್ ಕಾರ್ಕೆ ಅವರು ಕೂಡ ಮನೆಯಲ್ಲಿರ್ತಾರೆ. ವರ್ಮಾ ಸರ್ ಅವರ ಸೆಕ್ಯೂರಿಟಿ ಗಾರ್ಡ್ CRPF ಅವರು ಇರ್ತಾರೆ. ಬೆಂಕಿ ಹತ್ತಿದ ತಕ್ಷಣ ಆ ಮನೆಯ ಸ್ಟಾಫ್ ಅವರು ರಾಜೇಂದ್ರ ಸರ್ ಅವರಿಗೆ ಹೇಳ್ತಾರೆ. ರಾಜೇಂದ್ರ ಸರ್ ಅವರು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕಾಲಲ್ಲಿ ಹೇಳ್ತಾರೆ, ರಾತ್ರಿ 11:40ಕ್ಕೆ 11 ಜನ ಫೈರ್ ಆಫೀಸರ್ಸ್, 11 ಜನ ಡೆಲ್ಲಿ ಪೊಲೀಸ್ ಆಫೀಸರ್ಸ್ ಅವರು ಜಸ್ಟಿಸ್ ವರ್ಮಾ ಸರ್ ಅವ್ರ ಮನೆಗೆ ಬರ್ತಾರೆ. ಮನೆಯಲ್ಲಿ ಬೆಂಕಿ ಬಿದ್ದಿದ್ದ ತಕ್ಷಣ ಸ್ಟೋರ್ ರೂಮ್ ಹತ್ರ ಸೆಕ್ಯೂರಿಟಿ ಮತ್ತು ಮನೆಯ ಸ್ಟಾಫ್ ಅವರ ಜೊತೆಗೆ ನಿಂತ್ಕೊಂಡಿರ್ತಾರೆ. ಫೈರ್ ಆಫೀಸರ್ಸ್ ಅಲ್ಲಿ ಬರ್ತಾರೆ. ಬಂದು ಸ್ಟೋರ್ ರೂಮನ್ನು ಬಾಗಿಲು ನೋಡ್ತಾರೆ. ಸ್ಟೋರ್ ರೂಮ್ ಬೀಗ ಹಾಕಿದ್ದಾರೆ. ಫೈರ್ ಆಫೀಸರ್ ಸ್ಟೋರ್ ರೂಮ್ ಬೀಗನ ಹೊಡಿತಾರೆ. ಯಾಕಂದರೆ ಒಳಗಡೆ ಬೆಂಕಿನ ಆರಿಸ್ಬೇಕಲ್ಲ. ಬಾಗಿಲು ತೆಗೆದ ತಕ್ಷಣ ಹೊರಗಡೆಯಿಂದಲೇ ಪ್ರೆಷರ್ನಿಂದ ಒಳಗಡೆ ಬೆಂಕಿಯನ್ನು ಆರಿಸ್ತಾರೆ. ಒಳಗಡೆ ಸೆಲ್ಫ್ ಥರ ಇದೆ ಅದು, ಅಲ್ಲಿ ಡ್ರಿಂಕ್ಸ್ ಬಾಟಲ್ಗಳಿರ್ತವೆ. ಅವು ಬೆಂಕಿ ತಾಗಿ ಒಡಿತಾ ಇರ್ತವೆ. ಬೆಂಕಿ ಕಡಿಮೆ ಆದ ನಂತರ ಸ್ಟೋರ್ ರೂಮಲ್ಲಿ ಒಳಗಡೆ ಹೋಗ್ತಾರೆ. ಮತ್ತೆ ಎಲ್ಲಾದರೂ ಹೊಗೆ ಆಡ್ತಾ ಇದ್ದರೆ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದನ್ನು ನೋಡೋದಕ್ಕೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ 500 ರೂಪಾಯಿಯ ಬಂಡಲ್ಗಳು ಅವು ಇರ್ತವೆ. ಬೆಂಕಿ ಹತ್ಕೊಂಡು ಸುಟ್ಟು ಹೋಗಿದೆ. ಅದನ್ನು ನೋಡಿ ಅವರು ಸೀನಿಯರ್ ಆಫೀಸರ್ಸ್, ಸ್ಟೇಷನ್ ಆಫೀಸರ್ಸ್ ಅವರಿಗೆ ಹೇಳ್ತಾರೆ. ಅವರು ಬರ್ತಾರೆ. ಬಂದು ಬ್ಯಾಟ್ರಿ ತೆಗೆದುಕೊಂಡು ನೋಡ್ತಾರೆ. ಸ್ಟೋರ್ ರೂಮಲ್ಲಿ ನೋಡಿ ಫೋಟೋಸನ್ನು ತೆಗೆದುಕೊಳ್ತಾರೆ. ಅಲ್ಲಿದ್ದ ಮತ್ತೊಬ್ಬ ಫೈರ್ ಆಫೀಸರ್ ಅವರು ಕೂಡ ವಿಡಿಯೋಸ್ಗಳನ್ನು ಮಾಡಿಕೊಳ್ತಾರೆ. ಸ್ಟೇಷನ್ ಆಫೀಸರ್ಸ್ ಈ
ಸೆಲ್ಫಲ್ಲಿ ಮೇಲ್ಗಡೆ ಇರುವಂಥದ್ದನ್ನು ಕೆಳಗಡೆ ಹಾಕ್ತಾ ಇರ್ತಾರೆ. ಹೊಗೆ ಚಿಕ್ಕದಾಗಿ ಹೊಗೆ ಇದ್ದಿದ್ದರಿಂದ ಹೊಗೆಯಿಂದ ಮತ್ತೆ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ಅಂತ ಅಂದಾಗ ಅವರು ಸೆಲ್ಫ್ ಕ್ಯಾಬಿನೆಟ್ ಒಳಗಡೆ ಇರುವಂತಹ ಹಣವನ್ನು ಕೆಳಗಡೆ ಹಾಕ್ತಾರೆ. ನೋಟ್ಗಳು ಬಹಳಷ್ಟು ಇರ್ತವೆ, ಬಂಡಲ್ ಥರ ಮಾಡಿ ಇಟ್ಟಿರ್ತಾರೆ. ಅದನ್ನು ನೋಡಿ ಅವರು ಬೆರಗಾಗಿ ಹೋಗ್ತಾರೆ. ಈ ಫೈರ್ ಆಫೀಸರ್ಸ್ ಟೀಮ್ ಫೋನ್ ಮಾಡಿ ಡಿವಿಷನಲ್ ಆಫೀಸರ್ ಅವರಿಗೆ ಇಲ್ಲಿಯ ವಿಷಯಗಳನ್ನು ತಿಳಿಸ್ತಾರೆ. ಅದಕ್ಕೂ ಹೈ ಆಫೀಸರ್ ಅವರಿಗೆ ಬೆಂಕಿ ಬಿದ್ದಿದೆ, ಬೆಂಕಿಯ ಜೊತೆಗೆ ದುಡ್ಡು ಸುಟ್ಟೋಗಿದೆ ಅಂತ ಫೋನಲ್ಲಿ ಹೇಳ್ತಾರೆ. ಹೇಳಿದಾಗ ಡಿವಿಷನಲ್ ಆಫೀಸರ್ ಹೇಳ್ತಾರೆ, ಇವರಿಗೆ ಇದು ದೊಡ್ಡವ್ರ ವಿಷಯ, VIP ಅವ್ರ ಮನೆ, ಅದು ದೊಡ್ಡವ್ರ ವಿಷಯ. ಅಲ್ಲಿ ಜಸ್ಟಿಸ್ ವರ್ಮಾ ಅವರ ಮನೆಯವರು ಯಾರಾದರೂ ಇದ್ದರೆ ಅವರಿಗೆ ನೀವು ಏನು ನೋಡಿದ್ದೀರಾ, ಏನು ನಡೀತಾ ಇದೆ ಅದನ್ನು ಅಲ್ಲಿ ಹೇಳಿ ಅಂತ ಡಿವಿಷನಲ್ ಆಫೀಸ್ ಅವರು ಅವರಿಗೆ ಹೇಳ್ತಾರೆ. ಫೈರ್ ಆಫೀಸರ್ಸ್ ಟೀಮ್ ಅವರಿಗೆ ಇವರು ಜಸ್ಟಿಸ್ ವರ್ಮಾ ಅವರ ಮಗಳಿಗೆ ಮತ್ತು ಪರ್ಸನಲ್ ಸೆಕ್ರೆಟರಿ ರಾಜೇಂದರ್ ಸಿಂಗ್ ಅವರಿಗೆ ಹೇಳ್ತಾರೆ. ರಾಜೇಂದರ್ ಸಿಂಗ್ ಅವರು ಹೇಳ್ತಾರೆ, ಅದು ಸಣ್ಣ ಪುಟ್ಟ ಮನೆಯ ವಸ್ತುಗಳನ್ನು ಇಡುವಂತಹ ಸ್ಟೋರ್ ರೂಮ್, ಅಲ್ಲಿ ಹಣ ಬರೋ ಅವಶ್ಯಕತೆಯೇ ಇಲ್ಲ, ಹಣ ಇಲ್ಲ ಅಲ್ಲಿ ಅಂತ ರಾಜೇಂದರ್ ಸಿಂಗ್ ಅವರು ಹೇಳ್ತಾರೆ. ಈ ಫೈರ್ ಆಫೀಸರ್ಸ್ ಅವರಿಗೆ ಮೊದಲೇ ಹೈಯರ್ ಆಫೀಸರ್ಸ್ ಹೇಳ್ತಾರೆ, ಇದು VIP ಅವರು ದೊಡ್ಡವ್ರ ವಿಷಯ ಅಂತ. ಹಾಗಾಗಿ ಫೈರ್ ಆಫೀಸರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ಇವರು ಸುಮ್ಮನೆ ಇರ್ತಾರೆ, ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇವರ ಹೈಯರ್ ಆಫೀಸರ್ ಮೊದಲೇ ಹೇಳಿರ್ತಾರೆ ಇದು ದೊಡ್ಡವ್ರ ವಿಷಯ ಅಂತ. ಹೇಳಿದ್ದಕ್ಕೆ ಸುಮ್ಮನೆ ಇರ್ತಾರೆ. ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಫೈರ್ ಆಫೀಸರ್ಸ್ ಜೊತೆಗೆ ಪೊಲೀಸರು ಹೋಗಿರ್ತಾರೆ. ಪೊಲೀಸರು 11 ಜನ ಇರ್ತಾರೆ. ಅಲ್ಲಿ ಪೊಲೀಸರು ನೋಡಿದ್ದಾರೆ ಸ್ಟೋರ್ ರೂಮ್ನಲ್ಲಿ ಸುಟ್ಟು ಬಿದ್ದಿರುವಂತಹ 500 ರೂಪಾಯಿ ಬಂಡಲ್ ಹಣ. ಪೊಲೀಸ್ ಆಫೀಸರ್ನ ಪಕ್ಕದಲ್ಲಿ ಉಮೇಶ್ ಮಲ್ಲಿಕ್ ಅಂತ ಅವರು ಪೊಲೀಸರು ಹಣವನ್ನು ನೋಡಿರ್ತಾರೆ. ಅವರ ಜೊತೆಗೆ ಸುನೀಲ್ ಕುಮಾರ್ ಅನ್ನೋರು ಆ ಪೊಲೀಸರು ಕೂಡ ನೋಡ್ತಾರೆ. ಸುನೀಲ್ ಸರ್ ಇವರು ಸೀನಿಯರ್ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಡಿಟೇಲ್ ಆಗಿ ಎಲ್ಲ ವಿಷಯವನ್ನು ಏನು ನಡೀತಾ ಇದೆ, ಅಲ್ಲಿ ಏನಿದೆ ಎಲ್ಲವನ್ನು ಹೇಳ್ತಾರೆ. ಹಾಗೆ ಅವರು ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ತೆಗೆದುಕೊಂಡು ಸೀನಿಯರ್ ಆಫೀಸರ್ಗೆ ವಾಟ್ಸಪ್ ಮಾಡ್ತಾರೆ ಸುನೀಲ್ ಅವರು. ಬೆಂಕಿ ಆರಿಸಿದ ನಂತರ ವರ್ಮಾ ಸರ್ ಅವರ ಸೆಕ್ರೆಟರಿ ರಾಜೇಂದ್ರ ಅವರು, ನಾನು ವರ್ಮಾ ಸರ್ಗೆ ಕಾಲ್ ಮಾಡಿದ್ದೆ, ಆದರೆ ಅಲ್ಲಿ ಸಂಪರ್ಕ ಆಗ್ತಾ ಇಲ್ಲ ಅವ್ರ ಜೊತೆಗೆ ಅಂತ ಫೈರ್ ಆಫೀಸರ್ ಅವರಿಗೆ ಹೇಳಿ ಕಳಿಸ್ತಾರೆ. ಬೆಂಕಿನ ಆರಿಸಿ ಬರುವ ಹೊತ್ತಿಗೆ ಒಬ್ಬರು ಪೊಲೀಸ್ ಅವರಿಗೆ ರಾಜೇಂದ್ರ ಸಿಂಗ್ ಅವರಿಗೆ ಹೇಳ್ತಾರೆ, ಯಾವ ಸ್ಥಳದಲ್ಲಿ ಬೆಂಕಿ ಬಿದ್ದಿದೆ ಆ ಸ್ಥಳವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ ಪೊಲೀಸವರು. ಮಾರನೇ ದಿನ 15 ಮಾರ್ಚ್ಗೆ ದಿಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಸರ್ ಅವರಿಗೆ ಸಂಜೆ 4:50 ಹೊತ್ತಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ದಿಲ್ಲಿ ಕಮಿಷನರ್ ಆಫ್ ಪೊಲೀಸ್ ಸಂಜಯ್ ಅರೋರಾ ಸರ್ ಅವರು. ಕಮಿಷನರ್ ಸರ್ ಸಂಜಯ್ ಅರೋರಾ ಅವರು ಸರ್ ಉಪಾಧ್ಯಾಯ ಅವರಿಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ನಿನ್ನೆ ರಾತ್ರಿ ವರ್ಮಾ ಸರ್ ಅವರ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಸ್ಟೋರ್ ರೂಮ್ನಲ್ಲಿ 500 ರೂಪಾಯಿಯ ನೋಟುಗಳು ಸುಟ್ಟು ಹೋಗಿದ್ದಾವೆ, ಬಹಳಷ್ಟು ಎಲ್ಲ ಸುಟ್ಟು ಕರ್ಕಲಾಗಿದ್ದಾವೆ, ಈ ಥರ ಹೇಳ್ತಾರೆ. ಸುನೀಲ್ ಅವರು ವಿಡಿಯೋನ ಬಿಟ್ಟಿರೋದನ್ನು ವಾಟ್ಸಪ್ ಮಾಡ್ತಾರೆ. ಫೋಟೋಸ್ ತೆಗೆದು ವಾಟ್ಸಪ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಿಕೊಂಡು ಅಶೋಕ್ ಸರ್ ಅವರು ಉಪಾಧ್ಯಾಯ ಸರ್ ಅವರಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ಜಸ್ಟಿಸ್ ಉಪಾಧ್ಯಾಯ ಸರ್ ಅವರು ನಮ್ಮ ದೇಶದ ಫಾರ್ಮರ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಸರ್ ಅವರಿಗೆ ಈ ವಿಷಯವನ್ನು ಹೇಳ್ತಾರೆ. ದೊಡ್ಡ ಜಸ್ಟಿಸ್ ಅವರು ನಮ್ಮ ದೇಶದ ಫಾರ್ಮರ್ ಚೀಫ್ ಜಸ್ಟಿಸ್ ಅವರು ಹೇಳಿದ ನಂತರ ಅವರು ರಿಟರ್ನ್ ಆಗಿ ಉಪಾಧ್ಯಾಯ ಸರ್ ಅವರಿಗೆ ಹೇಳ್ತಾರೆ, ಪುನಃ ಇದರ ಬಗ್ಗೆ ನನಗೆ ಮತ್ತಷ್ಟು ವಿಷಯಗಳನ್ನ ನೀನು ನನಗೆ ತಿಳಿಸುವಂತ ಉಪಾಧ್ಯಾಯ ಸರ್ ಅವರಿಗೆ ಜಸ್ಟಿಸ್ ಖನ್ನಾ ಸರ್ ಅವರು ಹೇಳ್ತಾರೆ. ಜಸ್ಟಿಸ್ ಉಪಾಧ್ಯಾಯ ಸರ್ ಅವರು ದಿಲ್ಲಿಯ ಕಮಿಷನರ್ ಅವರಿಗೆ ಫೋನ್ ಮಾಡಿ ಇದರ ಬಗ್ಗೆ ನೀನು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ವಿಷಯವನ್ನು ತಿಳಿಸು ಅಂತ ಉಪಾಧ್ಯಾಯ ಸರ್ ಅವರು ಕಮಿಷನರ್ಗೆ ಹೇಳ್ತಾರೆ. ಕಮಿಷನರ್ ಅವರು ಎರಡು ವಿಷಯವನ್ನು ಹೇಳ್ತಾರೆ ಅವರಿಗೆ. ವರ್ಮಾ ಸರ್ ಅವರ ಮನೆಯಲ್ಲಿ ಸ್ಟೋರ್ ರೂಮ್ ಯಾವಾಗಲೂ ಬೀಗ ಹಾಕಿದ್ದೇ ಇರುತ್ತೆ. ನಾವು ಎನ್ಕ್ವೈರಿ ಮಾಡಿದ್ದೇವೆ, ಮನೆಯಲ್ಲಿ ಸೆಕ್ಯೂರಿಟಿ ಇದೆ, ಹೊರಗಿನ ಯಾವುದೇ ವ್ಯಕ್ತಿ ಸ್ಟೋರ್ ರೂಮ್ಗೆ ಬರೋಕ್ಕೆ ಆಗೋದೇ ಇಲ್ಲ. ಈ ಮನೆ ದಿಲ್ಲಿಯ ಸೆಕ್ಯೂರ್ಡ್ ಏರಿಯಾದಲ್ಲಿ ಇದೆ ಅಂತ ಹೇಳ್ತಾರೆ.